ಯಜ್ಞ ಇಜ್ಜೋ ಮಹೇಜ್ಯಶ್ಚ ಕೃತಃ ಸತ್ರಂ ಸತಾಂಗತಿಃ ಸರ್ವದರ್ಶಿ ವಿಮುಕ್ತಾತ್ಮ ಸರ್ವಜ್ಞೋ ಜ್ಞಾನಮುತ್ತಮಂ. ಎತ್ತರದ ಸ್ತರದ ಚಿಂತನೆಗಳು ಲಭ್ಯವಾಗಬೇಕೆ? ಉತ್ತಮ ವಿಚಾರ, ಉತ್ಕೃಷ್ಟ ಜ್ಞಾನಗಳು ಪ್ರಾಪ್ತಿಯಾಗಬೇಕೆ? ಯಾವುದೇ ಒಂದು ವಿಚಾರದಲ್ಲಿ ಅತ್ಯುತ್ತಮ ಪರಿಣಿತಿ ಗಳಿಸಬೇಕೆ? ಎಲ್ಲವನ್ನೂ ಗ್ರಹಿಸಬಲ್ಲ ದೂರದರ್ಶಿತ್ವ ಹಾಗೂ ತಲಸ್ಪರ್ಶ ಪಾಂಡಿತ್ಯ ಲಭ್ಯವಾಗಬೇಕೆ? ಹಾಗೆಯೇ ನೀವು ಮಾಡುವ ಯಾಗ, ಯಜ್ಞ, ಹೋಮ, ಹವನ, ದೇವತಾ ಕಾರ್ಯ, ಮಂಗಳ ಕಾರ್ಯಗಳು ನಿರ್ವಿಘ್ನವಾಗಿ ನಡೆದು ಅದರ ಸಂಪೂರ್ಣ ಫಲ ನಿಮಗೆ ಪ್ರಾಪ್ತಿಯಾಗಬೇಕೆ? ಹಾಗಾದರೆ ನೀವು ಹೇಳಬೇಕಾದ ಶ್ಲೋಕ ಇದು. ಇದನ್ನು ಪ್ರತಿನಿತ್ಯ 11 ಬಾರಿ ಪಾರಾಯಣ ಮಾಡಬೇಕು. ಅವಕಾಶ ದೊರೆತಾಗಲೆಲ್ಲ ಹೇಳಿಕೊಳ್ಳುತ್ತಿದ್ದರೆ ಹೆಚ್ಚಿನ ಅನುಗ್ರಹವಾಗುತ್ತೆ. ನಾವು ಮಾಡುವ ಯಾವ ಪ್ರಯತ್ನಗಳು ಕೈಗೂಡದೆ ಹೋದಾಗ ಸರ್ವಸಿದ್ಧಿ ಮಂತ್ರವಾದ ವಿಷ್ಣು ಸಹಸ್ರನಾಮ ರಾಮಬಾಣದಂತೆ ಆ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ದುಃಖ ದುಗುಡಗಳನ್ನು ಪರಿಹಾರ ಮಾಡಿ ಬದುಕಿಗೆ ಮತ್ತೆ ಸಂಭ್ರಮವನ್ನು ದೊರಕಿಸಿಕೊಡುತ್ತದೆ.